ಅಧ್ಯಕ್ಷ ಆಗಿದ್ದ ಮಹಿಳಾ ಇಲಾಖೆ ಆಗಿರೋದ್ರಿಂದ ಅವ್ರ ಕೂತ್ಕೊಂಡು ಚರ್ಚೆ ಮಾಡಿ 1 ಲಕ್ಷದ ಮೇಲ್ಪಟ್ಟು ಕೊಟ್ಟರಿಗೆ ಪೋಷಕರು ಮತ್ತೆ ಅವರಿಗೆ ವರ್ಷಕ್ಕೆ ಒಂದ್ಸರಿ ಅವರ ಹೆಸರಲ್ಲಿ ವಿಶೇಷ ಪೂಜೆ, ಅವರು ಮದುವೆ ಆಗಿರ್ಬೋದು ಅಥವಾ ವಿವಾಹ ವಾರ್ಷಿಕೋತ್ಸವ ಅವರು ಇಂಥ ದಿನದಲ್ಲಿ ಈ ಒಂದು ನಮ್ಮ ಮಾಲಿಂಗಣ್ಣವ್ರು ಹೇಳಿದಂಗೆ ಈ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಇದು ನಮ್ಮ ತಂದೆಯವರ ಒಂದು ಆಸೆ ಆಗಿತ್ತು. ನಮ್ಮ ತಂದೆಯವರು ರಾಮಮೂರ್ತಿ ಅವರ ಭಾಳ ಆತ್ಮೀಯ ಸ್ನೇಹಿತರು. ಅವರಿಬ್ಬರು ಸೇರಿ ಮಾಡಬೇಕು ಅಂತ ಸುಮಾರು ವರ್ಷದಿಂದ ಯೋಚನೆ ಮಾಡಿದ್ರು. ಇವತ್ತು ಆ ಕೆಲಸ ಸ್ಟಾರ್ಟ್ ಆಗಿದೆ. ನನಗೆ ಆ ವಿಚಾರದಲ್ಲಿ ಭಾಳ ಖುಷಿ ಇದೆ. ಇದಕ್ಕೆ ಹೆಚ್ಚಿನ ಮಟ್ಟಕ್ಕೆ ಸಹಾಯ ಆಗಬೇಕು ಅಂತ ನಾನು ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ಹಾಗೂ ನನಗೆ ಗೊತ್ತಿರೋ ಅಂಥ ಎಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಇದು ವಿಚಾರನ ತಲುಪಿಸ್ತಾ ಇಲ್ಲಿಗೆ ಏನೇನು ಸಹಾಯ ಅನುದಾನ ತರಿಸ್ಬೋದು ಅದನ್ನು ನಾನು ಖಂಡಿತ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೊಂದು ಪುಣ್ಯಕ್ಷೇತ್ರ. ನಮ್ಮ ಮಾಲಿಂಗಣ್ಣವ್ರು ಹೇಳಿದಂಗೆ ಇದಕ್ಕೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಇದು. ಜಯರಾಜ ಅವರು ಸ್ಥಾಪಿತ ಮಾಡಿದಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ನಮ್ಮ ಕೊಟ್ಟೇರಿ ಕ್ಷೇತ್ರ ಪುಣ್ಯಕ್ಷೇತ್ರದ ಇತಿಹಾಸನೇ ಇದೆ. ಗರುನಹಳ್ಳಿ ದೇವಸ್ಥಾನ ಆಗಿರ್ಬೋದು, ಸಿದ್ಧರಘಟ್ಟ ಆಗಿರ್ಬೋದು, ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು. ಬಟ್ ಇದು ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಇತಿಹಾಸ ಪ್ರಸಿದ್ಧ. ಎಲ್ಲ ಮಾಲಿಂಗಣ್ಣವರು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇದಕ್ಕೆ ಹೆಚ್ಚಿನ ದಾನಿಗಳ ಅವಶ್ಯಕತೆ ಇದೆ. ಸೊ ಎಲ್ಲರೂ ಕೈ ಜೋಡಿಸಿ ಭಗವಂತನ ಅನುಗ್ರಹ ಎಲ್ಲರ ಜೊತೆ ಅಂತ ಹೋಗ್ತಾ ನಾನು 2 ಮಾತು ಮುಗಿಸ್ತೀನಿ. ಆಮೇಲೆ ಮೂರು ಬಾಗಿಲಿದೆ. 23 ಅಗಲ, 15 ಅಡಿ ಉದ್ದ, 45 ಅಡಿ ಎತ್ತರ, ಇಷ್ಟು ವ್ಯಾಸ ಇರುತ್ತದೆ. ಸುಮಾರು 1 ಕೋಟಿ 10 ಲಕ್ಷ ರೂಪಾಯಿ ಅಂತ ಹೇಳಿದೆ. ಇನ್ನೂ ಜಾಸ್ತಿನೇ ಆಗುತ್ತೆ. ಎಲ್ಲರೂ ಧನ ಸಹಾಯ ಮಾಡಿ ಇದಕ್ಕೆ ಮುಂದೆ ಕಾರ್ಯಗತ ಆಗುವಂತೆ ಮಾಡಿ. DC ಸರ್ ಬರ್ತಾರೆ ಅಂತ ಹೇಳಿ ಅವರು ಬರಲಿಲ್ಲ. ಅವ್ರಿಗೂ ನಾವು ಸಲ್ಲಿಸೋಣ, ಸ್ವಾಗತ ಕೋರ್ತೇವೆ. ಅವರು ಗೈರಾಜರಲ್ಲಿ ಸಹ ಸ್ವಾಗತ ಕೋರ್ತೇವೆ. ಈ ದಿನ ಈ ನಮ್ಮ ದೇವಸ್ಥಾನ ಜನ್ಮೇಜರಾಯ ಕಾಲದ್ದು ಅಂತ ಇದಿದೆ, ಪ್ರತೀತಿ ಇದೆ. ಆ ಕಾಲದ್ದೇ ಇದು ಸುಮಾರು ವರ್ಷಗಳ ಹಳೆ. ಬಟ್ ಇಲ್ಲಿ ನಡ್ಕೊಂಡವ್ರಿಗೆ ಎಷ್ಟು ನಡೆಯುತ್ತೆ ಅಂದರೆ ಸತ್ಯದೇವರು ನಾವು ಎಷ್ಟು ಭಕ್ತಿಯಿಂದ ದೇವ್ರು ನಡ್ಕೊಳ್ತೀವಿ, ಆ ದೇವರು ಅನಂತವಾಗಿ ಕೊಡ್ತಾನೆ. ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಕೊಡ್ತಾನೆ. ಅದರಲ್ಲಿ ಚ್ಯುತಿನೇ ಇದೆ. ಆ ದೇವರು ಹಿಂದೆ ವಿಮಾನ ಇರಿಸಿದ್ವಿ. ಈಗ ಮುಂದೆ ಇದು ಮುಂದೆ ರಾಜಗೋಪುರ ಕಳಿಸಿದ್ರೆ ಅದಕ್ಕೆ ಒಂದು ಬೆಂಬಲ ಬರುತ್ತೆ ಅಂತ ಹೇಳಿದ್ರು. ಅದರಿಂದ ಈಗ ರಾಜಗೋಪುರ ಕಟ್ತಾ ಇದ್ದೀವಿ. ನಮಗೆ ಇರೋ ನಮ್ಮ ಇವರು ಮಾಲಿಂಗಪ್ಪ ಅವರೇ ಬಲಗೈ, ನನಗೆ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಇಲ್ಲ ಜಾಸ್ತಿ ಅವ್ರದ್ದೇನೆ ಮಾತಾಡಂಗೆ ಇಲ್ಲ. ಅವ್ರು ಮಾಡೋ ಕೆಲಸ, ಅವ್ರು ಮಾತಾಡೋ ಇದು ನನಗೆ ಅಷ್ಟು ಇಲ್ಲ. ಮಾತಾಡೋದ್ರೂ ಇದ್ರ ಮೇಲೆ ಅಭಿಮಾನ, ದೇವರು ಮಾಡಬೇಕಂತ ಆಸೆ ಇದೆ. ಬಟ್ ಅವರೆಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಪಕ್ಕದಲ್ಲಿ ಕೊರೋನಾ ಮೆಡಿಸಿನ್ ದೇವಸ್ಥಾನ ಕೆಲಸ ಎಲ್ಲ ಮಾಡಿದ್ದೀವಿ. ಈಗ ಮಾಡ್ತಾ ಇರೋದು ರಾಜಗೋಪುರನ 23 ಅಡಿ ಲೆಂತು, 15 ಅಡಿ ಅಗಲ, ಒಟ್ಟು 45 ಅಡಿ ಹೈಟಿಗೆ ರಾಜಗೋಪುರನ ವಾಸ್ತುಪ್ರಕಾರ ಮಾಡ್ತಾ ಇದ್ದೀವಿ. ಇದರಲ್ಲಿ 16 ಅಡಿ ಹೈಟ್ ತನಕ ಕೊಪ್ಪಳಾಪುರ ಕೊಯ್ರಾಬಂದೇರಿ ಕಲ್ಲಿನ ಕೆಲಸ, ಕೆತ್ತನೆ ಕೆಲಸ ಎಲ್ಲ ಮಾಡ್ತೀವಿ. ಅದ್ರ ಮೇಲ್ಗಡೆ ಬರೋದು 25 ಅಡಿ ಹೈಟಿಗೆ 3 ಭಾಗದ ರಾಜಗೋಪುರನ ವ್ಯವಸ್ಥೆ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಒಂದು 50 ಗೊಂಬೆಗಳ ಮೂರ್ತಿಗಳೆಲ್ಲ ಬರ್ತಾಯಿದೆ. ಇದು ಯಾಕೆಂದರೆ ಇಟ್ಟಿಗೆ, ಸುಣ್ಣ ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇರೋದು. ಹಳೆಯ ಕಾಲ ಕೈಗೊಂಡು ಲಾಂಗ್ ಲೈಫ್ ಬರಬೇಕು ಅಂತೇಳಿ ಇಂಜೆಕ್ಷನ್ ತಗೊಂಡು ಕಂಪನಿಯವರು ಮತ್ತು ತಹಸೀಲ್ದಾರ್ ಸಾಹೇಬರು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಇದು ಮಾಡಿ ಡಿಸ್ಕಸ್ ಮಾಡಿ ಇಂಜೆಕ್ಷನ್ ತಗೊಂಡು ಮಾಡ್ತಾಯಿದ್ವಿ. ಇದು ಸುಮಾರು 1-1.5 ವರ್ಷ ಕೆಲಸ ಆಗುತ್ತೆ. ನಿಧಾನ ಕೆಲಸಕ್ಕೆ ಆದಷ್ಟು ಬೇಗ ಮಾಡಿಕೊಡ್ತೀವಿ. 1 ಮೂಟೆ ಸಿಮೆಂಟ್ ಕೊಟ್ಟರೆ ತೋರಿಸ್ತೀವಿ, 400 ರೂಪಾಯಿ ಸಿಮೆಂಟ್ಗೋಸ್ಕರ. ಆಮೇಲೆ ಮರಳುಗೋಸ್ಕರ ಅಂದರೆ ಅದಕ್ಕೊಂದಿಷ್ಟು ಫಿಕ್ಸ್ ಮಾಡಿದ್ದೀವಿ. ಕೇಳಿದ್ರೆ ಹೇಳ್ತಾರೆ, ಅದು ತಗೊಂಡು 1 ಮೂಟೆ ಸಿಮೆಂಟ್ ಅಂದರೆ 400 ರೂಪಾಯಿ ತೆಗೆದುಕೊಳ್ತೀವಿ. ಇಟ್ಟಿಗೆ ಕೊಟ್ಟರೆ ಇಟ್ಟಿಗೆಗೆ ಅಂದರೆ 10 ರೂಪಾಯಿ ಒಂದು ಇಟ್ಟಿಗೆ, 100 ಇಟ್ಟಿಗೆ ಕೊಟ್ಟರೆ 1000 ರೂಪಾಯಿ. ಮಿನಿಮಮ್ 100 ಇಟ್ಟಿಗೆ ಕೊಡಲೇಬೇಕು.
ಆ ಥರ ಮಾಡಿದ್ದೀವಿ. ಅವ್ರು ಯಾವ ಉದ್ದಲ್ಲಾದರೂ ಕೊಡ್ಬೋದು, ಇದಕ್ಕೆ ಉದ್ದ ಕೊಡ್ಬೋದು, ಕಣ್ಣಿಗೆ ಉದ್ದ ಕೊಡ್ಬೋದು, ಎಲ್ಲ ರೀತಿಯೂ ಕೊಡ್ಬೋದು.